ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ನಂದಿನಿಗೆ ನಖರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ದೆಹಲಿಯಲ್ಲಿ ಕಳೆದ 21ನೇ ತಾರೀಕಿನಿಂದ ನಂದಿನಿ ಹಾಲನ್ನ ಮಾರಾಟ ಮಾಡಲಾಗ್ತಾ ಇದೆ. ನಂದಿನಿ ಹಾಲಿಗೆ ದೆಹಲಿಯಲ್ಲಿ ಅಡ್ಡಗಾಲು. ದೆಹಲಿಯಲ್ಲಿ ಹಿಂದಿ ವಾಲಾಗಳ ಹಾರಾಟ, ಅಮೂಲ್ ಸೇರಿದಂತೆ ವಿವಿಧ ಒಕ್ಕೂಟಗಳ ಕುತಂತ್ರ, ಕೃತಕ ಅಭಾವ ಸೃಷ್ಟಿಸುತ್ತಿರುವ ಹಿಂದಿ ವಾಲಾಗಳು, ದೆಹಲಿಗೆ ತೆರಳಿರುವ ಕೆಎಂಎಫ್ ಅಧಿಕಾರಿಗಳ ತಂಡ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿದ್ದು ಮಾತ್ರ ಅಲ್ಲ, ನಂದಿನಿ ಹಾಲಿಗೆ ಇಡೀ ವಿಶ್ವದಲ್ಲೇ ಬಹಳಷ್ಟು ಬೇಡಿಕೆ ಇದೆ. ದೆಹಲಿಯಲ್ಲಿ 21ನೇ ತಾರೀಕಿಂದ ಹಾಲು ಮಾರಾಟ ಆಗ್ತಾ ಇದೆ. ಆದರೆ ಅತ್ಯಂತ ಬೇಡಿಕೆಯನ್ನ ಸೃಷ್ಟಿ ಮಾಡಿಕೊಂಡಿರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಹಿಂದಿ ವಾಲಾಗಳ ಹಾರಾಟ ಜೋರಾಗಿದೆ. ಕೆಎಂಎಫ್ ಅಥವಾ ನಂದಿನಿ ಹಾಲಿಗೆ ವಿರುದ್ಧವಾಗಿ, ಅಂದ್ರೆ ಇದು ಹೆಚ್ಚು ದೆಹಲಿಯಲ್ಲಿ ಮಾರಾಟ ಆಗಬಾರ್ದು, ಇಲ್ಲಿ ಕೃತಕ ಅಭಾವ ಸೃಷ್ಟಿ ಆಗಬೇಕು. ಈ ಏನ್ ಕೆಎಂಎಫ್ ಇದೆ, ಕೆಎಂಎಫ್ ಸಂಸ್ಥೆ ದೆಹಲಿಯಲ್ಲಿ ಹಾಲನ್ನ ಮಾರಾಟ ಮಾಡಲಿಕ್ಕೆ ಹೊರಟ್ರೆ ಅದು ಲಾಸ್ ಆಗಬೇಕು ಅನ್ನುವಂಥ ಕುತಂತ್ರದಿಂದ ಅಮೂಲ್ ಹಾಗೂ ಇತರೆ ಒಕ್ಕೂಟಗಳೇನಿದೆ, ಹಾಲು ಒಕ್ಕೂಟಗಳು, ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಹಾಲು ಒಕ್ಕೂಟಗಳು, ಅವೆಲ್ಲವೂ ಕೂಡ ಒಟ್ಟುಗೂಡಿ ಕುತಂತ್ರವನ್ನ ನಡೆಸ್ತಾ ಇರುವಂತದ್ದು ಈಗ ಬೆಳಕಿಗೆ ಬಂದಿದೆ. ಕೆಲವು ದಿನಗಳ ಹಿಂದೆ ಗುಜರಾತ್ನ ರಾಜಕಾರಣಿಗಳು ಜೊತೆಗೆ ಕೇಂದ್ರ ಸರ್ಕಾರದ ಕೆಲವು ಸಚಿವರು ಒಟ್ಟುಗೂಡಿ ಅಮೂಲ್ ಹಾಗೂ ಕೆಎಂಎಫ್ ಅನ್ನ ಮರ್ಜ್ ಮಾಡುವಂತ ಕುತಂತ್ರವನ್ನ ನಡೆಸಿದ್ರು. ಅದನ್ನ ಕರ್ನಾಟಕದ ಮಾಧ್ಯಮ ಸಂಸ್ಥೆಗಳು ತಡೆದಿಡು. ಆದರೆ ಈಗ ಬೇರೆ ರೀತಿಯ ಕುತಂತ್ರವನ್ನ ಮಾಡಲಿಕ್ಕೆ ಅಮೂಲ್ ಸೇರಿದಂತೆ ಬೇರೆ ಬೇರೆ ಅಲ್ಲಿನ ಹಾಲು ಒಕ್ಕೂಟಗಳು ಒಟ್ಟುಗೂಡಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾವೆ. ಹಿಂದಿ ವಾಲಾಗಳ ಬಿಸ್ನೆಸ್ಸು ಉತ್ತರ ಭಾರತದಲ್ಲಿ ಡೆವಲಪ್ ಆಗಬೇಕು, ಆದರೆ ಜೊತೆಗೆ ದಕ್ಷಿಣ ಭಾರತಕ್ಕೂ ಕೂಡ ಕಾಲಿಡಬೇಕು ಅವರ ಬಿಸ್ನೆಸ್ಸು, ಇಲ್ಲಿ ಅವರು ಹಣ ಮಾಡಬೇಕು. ಆದರೆ ಕರ್ನಾಟಕದ ಅಥವಾ ದಕ್ಷಿಣ ಭಾರತದ ಬಿಸ್ನೆಸ್ಗಳು ಉತ್ತರ ಭಾರತಕ್ಕೆ ಹೋಗಬಾರದು. ಸೊ ಇದು ಹೇಗಿದೆ ನೋಡಿ ಇವರ ವ್ಯವಸ್ಥೆ ಅಂದ್ರೆ, ಕರ್ನಾಟಕದಲ್ಲಿ ನಾವು ನಂದಿನಿ ಹಾಲಿಗೆ ಅದರದೇ ಆದ ಒಂದು ವೈಶಿಷ್ಟ್ಯತೆ ಇದೆ ಅಂತ ಹೇಳಿ ನಾವು ಅದನ್ನ ಒಪ್ಕೊಂಡಿದ್ದೀವಿ. ಜೊತೆಗೆ ಅದು ಗುಣಮಟ್ಟ ಕೂಡ ಅಷ್ಟೇ ಚೆನ್ನಾಗಿದೆ. ಇಡೀ ಕರ್ನಾಟಕದ ಜನ ಮಾತ್ರ ಅಲ್ಲ, ಪಕ್ಕದಲ್ಲಿರ್ತಕ್ಕಂಥ ತಮಿಳುನಾಡು, ಆಂಧ್ರ ಪ್ರದೇಶಗಳಲ್ಲೂ ಕೂಡ ನಂದಿನಿ ಹಾಲಿಗೆ, ನಂದಿನಿ ಪ್ರಾಡಕ್ಟ್ಗಳಿಗೆ, ತುಪ್ಪಕ್ಕೆ ಸಾಕಷ್ಟು ಬೇಡಿಕೆ ಇದೆ. ತಿರುಪತಿಗೆ ಕೂಡ ಈಗ ನಂದಿನಿ ತುಪ್ಪವನ್ನೇ ಮತ್ತೆ ತರಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅದರ ಕ್ವಾಲಿಟಿ ಅಂತದ್ದು ಅನ್ನುವ ಕಾರಣಕ್ಕಾಗಿ. ಆದರೆ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಂದಿನಿ ಹಾಲನ್ನ ಮಾರಾಟ ಮಾಡಬೇಕು, ನಂದಿನಿ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕು ಅಂತೇಳಿ ದೆಹಲಿಯ ಔಟ್ಸ್ಕರ್ಟ್ಸ್ ಅಲ್ಲಿ, ಅಂದ್ರೆ ಹೊರವಲಯದಲ್ಲಿ ಒಂದು ಯೂನಿಟ್ ಅನ್ನ ಮಾಡಿ ಮಂಡ್ಯ, ಮೈಸೂರು ಸುತ್ತಮುತ್ತಲ ಭಾಗಗಳಿಂದ ದೆಹಲಿಗೆ ಹಾಲನ್ನ ತರಿಸ್ಕೊಂಡು ಅಲ್ಲಿ ಸಂಸ್ಕರಣೆಯನ್ನ ಮಾಡಿ ಪ್ಯಾಕೆಟ್ ಮಾಡುವಂತ ವ್ಯವಸ್ಥೆಯನ್ನ ಕೆಎಂಎಫ್ ಈಗ ಆಲ್ರೆಡಿ ಮಾಡಿಕೊಂಡಿದೆ. ಕೆಎಂಎಫ್ ನ ಈ ವ್ಯವಸ್ಥೆಯನ್ನ ಹಾಳುಗೆಡಬೇಕು. ಇಲ್ಲಿ ದೆಹಲಿಯಲ್ಲಿ ವ್ಯಾಪಾರ ಸರಿ ಹೋಗಬಾರದು, ನಮಗೆ ಎಲ್ಲಿ ಮತ್ತೆ ಈ ವ್ಯಾಪಾರದಲ್ಲಿ ಪೈಪೋಟಿ ಶುರು ಆಗ್ಬಿಟ್ರೆ ನಮಗೆ ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕಾಗಿ ಅಮೂಲ್ ಹಾಗೂ ಬೇರೆ ಬೇರೆ ಅಲ್ಲಿರ್ತಕ್ಕಂಥ ಉತ್ತರ ಭಾರತದ ಕೆಲವು ಹಾಲು ಒಕ್ಕೂಟಗಳು ಒಟ್ಟುಗೂಡಿ ಕುತಂತ್ರವನ್ನ ಮಾಡ್ತಾ ಇದ್ದಾವೆ. ಹಾಗಾದ್ರೆ ಕರ್ನಾಟಕದಲ್ಲಿ ಅಮೂಲ್ ಬೇಡಿಕೆಗೆ ಅಥವಾ ಅಮೂಲ್ ಮಾರಾಟ ವ್ಯವಸ್ಥೆಗೆ ನಾವು ತಡೆ ಒಡ್ಡಬಹುದಲ್ವಾ? ಆ ತರದ ಕೆಲಸವನ್ನ ಕನ್ನಡಿಗರು ಯಾವತ್ತೂ ಕೂಡ ಮಾಡಿಲ್ಲ. ಆದರೆ ನಂದಿನಿಗೆ ಪೈಪೋಟಿ ನಂದಿನಿಯೇ ಹೊರತುನು ಅಮೂಲ್ ಆಗಲಿ ಮತ್ತೊಂದಾಗಲಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಕನ್ನಡಿಗರ ಹೆಗ್ಗಳಿಕೆ. ಕನ್ನಡಿಗರ ಅಥವಾ ಕನ್ನಡ ರಾಜ್ಯದ, ಈ ಕರ್ನಾಟಕದ ರೈತರ ಮನೆಯಿಂದ ಹಾಲನ್ನ ಸಂಗ್ರಹಿಸಿ ದೆಹಲಿಗೆ ಕಳಿಸ್ಕೊಡುವಂತ ಕೆಲಸವನ್ನ ಕೆಎಂಎಫ್ ಮಾಡ್ತಾ ಇದೆ. ದೆಹಲಿಯಲ್ಲೂ ಕೂಡ ಅಲ್ಲಿನ ಜನ ಹಾಲನ್ನ ಒಪ್ಕೊಂಡಿದ್ದಾರೆ. ಈಗಾಗಲೇ ಸುಮಾರು 11,000 ಲೀಟರ್ಗೂ ಹೆಚ್ಚು ಹಾಲು ಅಲ್ಲಿ ಮಾರಾಟ ಆಗ್ತಾ ಇದೆ. ಸೊ ಆ ಮಾರಾಟನ ತಡಿಬೇಕು, ಹೇಗಾದ್ರೂ ಮಾಡಿ ಅದನ್ನ ತಡಿಬೇಕು. ಜೊತೆಗೆ ನಮಗೆ ಪೈಪೋಟಿ ಆಗ್ಬಿಟ್ರೆ ನಮ್ಮ ಬೆಳೆ ಇಲ್ಲಿ ಬೇಯೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹಿಂದಿ ವಾಲಾಗಳ ಒಂದು ಟೀಮು ಕುತಂತ್ರದ ಕೆಲಸವನ್ನ ಮಾಡ್ತಾ ಇದೆ. ಅವರೇ ಹಾಲನ್ನ ಖರೀದಿ ಮಾಡಿ ಬೀದಿಯಲ್ಲಿ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದು ನಮಕ್ ಹರಾಮ್ ಕೆಲಸ ಅಂತ ನಂದು ಕೂಡ ಆಶ್ಚರ್ಯ ಇಲ್ಲ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ನಾಟಕದ ನಂದಿನಿ ಪ್ರಾಡಕ್ಟ್ಗೆ ಇಡೀ ವಿಶ್ವದಲ್ಲಿ ಬೇಡಿಕೆ ಇದೆ. ಆದರೆ ದೆಹಲಿಯಲ್ಲಿ ಹಾಲು ಮಾರಾಟವನ್ನ ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಹಾಲನ್ನ ನಾವು ಅಮೃತ ಅಂತ ಕರಿತೀವಿ, ಅಂತ ಹಾಲನ್ನ ಬೀದಿಗೆ ಸುರಿತಾರೆ ಅನ್ನೋದಾದ್ರೆ ಇವ್ರಿಗೆ ಏನಂತ ಕರಿಬೇಕು? ನಾವು ಕನ್ನಡಿಗರು, ಕರ್ನಾಟಕದ ಜನ ಇವ್ರಿಗೆ ಏನಂತ ಕರಿಬೇಕು? ದಯಮಾಡಿ ಹಿಂದಿ ವಾಲಾಗಳು ಈ ವ್ಯವಸ್ಥೆಯನ್ನ ನಿಲ್ಲಿಸಬೇಕು. ಹಾಲು ಮಾರಾಟಕ್ಕೆ ಅಲ್ಲಿ ಒಂದು ರೀತಿ ಸುಸಜ್ಜಿತವಾದಂತ ವ್ಯವಸ್ಥೆ ಇದೆ.
KMF ನ ಅಧಿಕಾರಿಗಳು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಸೊ ಅಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅದನ್ನು ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಹಾಲು ಮಾರಾಟ ಆಗ್ಲಿಕ್ಕೆ ಬೇಕಾದಂತ ಸುಸಜ್ಜಿತವಾದಂತ ಹಾದಿಯನ್ನ ನಿರ್ಮಾಣ ಮಾಡಲಿಕ್ಕೆ ಹಗಲಿರುಳು ಅಲ್ಲಿನ KMF ಅಧಿಕಾರಿಗಳು ಹೋಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದನ್ನು ಮೀರಿ ಹಿಂದಿವಾಲಾಗಳು ಏನಾದ್ರೂ ಈ KMF ಹಾಲನ್ನ ಅಥವಾ ನಂದಿನಿ ಹಾಲನ್ನ ಆ ಬ್ರಾಂಡ್ಗೆ ಧಕ್ಕೆ ತರುವಂತ ಕೆಲಸವನ್ನಾಗ್ಲಿ ಅಥವಾ ಈ ವ್ಯವಸ್ಥೆಗೆ ಪೆಟ್ಟು ಕೊಡುವಂತ ಕೆಲಸವನ್ನ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಕೂಡ ಅಮೂಲ್ ಸೇರಿದಂತೆ ಬೇರೆ ಯಾವುದೇ ಉತ್ತರ ಭಾರತದ ಹಾಲಾಗ್ಲಿ ಅಥವಾ ಅಲ್ಲಿನ ಹಾಲಿನ ಪ್ರಾಡಕ್ಟ್ ಆಗ್ಲಿ ಕರ್ನಾಟಕದಲ್ಲಿ ಮಾರುವಂತದ್ದು ಕಷ್ಟ ಆಗುತ್ತೆ. ಪ್ರಜಾಧ್ವನಿ ಈ ವಿಚಾರದಲ್ಲಿ ನೇರವಾದ ಎಚ್ಚರಿಕೆಯನ್ನ ನಾವು ಅಲ್ಲಿನ ಒಕ್ಕೂಟಗಳಿಗೆ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಕನ್ನಡಿಗರು ಕನ್ನಡದ ಅಸ್ಮಿತೆಯ ವಿಚಾರ ಬಂದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವಂತ ಜಾಯಮಾನ ನಮ್ಮದಲ್ಲ, ಕನ್ನಡಿಗರದ್ದಲ್ಲ. ಆದರೆ ಸೌಹಾರ್ದತೆಯಿಂದ ನಾವು ಏನನ್ನೇ ಮಾಡ್ತೀವಿ ಅಂತ ಬಂದರೂ ಕೂಡ ಕನ್ನಡಿಗ ಜನ ಅಥವಾ ಕನ್ನಡಿಗರು ಇಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಅವಕಾಶ ಅಲ್ಲೂ ಕೂಡ ಸಿಗುತ್ತೆ. ಅದು ಇಲ್ಲದೆ ಬೇರೆ ರೀತಿಯ ಕುತಂತ್ರಗಳನ್ನ ಮಾಡುವಂಥದ್ದು, ಕೃತಕ ಅಭಾವವನ್ನ ಸೃಷ್ಟಿ ಮಾಡುವಂಥದ್ದು ಅಥವಾ ಇನ್ನೇನೋ ಮಾಡಿ ನಂದಿನಿ ಬ್ರಾಂಡ್ಗೆ ಒಂದು ಕಪ್ಪು ಮಸಿ ಬಳಿಯುವಂತ ಕೆಲಸವನ್ನ ಮಾಡಿದ್ದೇ ಆದ್ರೆ ಖಂಡಿತವಾಗಲೂ ಇಲ್ಲೂ ಕೂಡ ನಿಮ್ಮ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಏನು ಪ್ರಾಡಕ್ಟ್ಗಳು ಇಲ್ಲೂ ಕೂಡ ಮಾರಾಟ ಆಗ್ತವೆ, ಅವೆಲ್ಲವುಗಳ ಮೇಲೆ ಕರ್ನಾಟಕದ ಜನ ಪೆಟ್ಟು ಕೊಡ್ತಾರೆ. ಕನ್ನಡಿಗರ ಮನೋಸ್ಥಿತಿ ಹೇಗಿದೆ ಅಂದ್ರೆ ನಾವು ಎಲ್ಲವನ್ನ ಸಹಿಸ್ಕೊಳ್ತೀವಿ. ಭಾಷೆ, ನೆಲ, ಜಲದ ವಿಚಾರ ಇರ್ಬೋದು ಅಥವಾ ಈ ತರದ ವ್ಯಾಪಾರೀಕರಣದ ವ್ಯವಸ್ಥೆಯನ್ನು ಕೂಡ ಎಲ್ಲವನ್ನೂ ಕೂಡ ಸಹಿಸ್ಕೊಳ್ತೀವಿ. ಆದರೆ ನಮ್ಮ ತನಕ್ಕೆ ಪೆಟ್ಟು ಬಿದ್ದಾಗ ಕನ್ನಡಿಗರು ಯಾವತ್ತೂ ಕೂಡ ಸುಮ್ಮನೆ ಇರುವಂತಹ ಜಾಯಮಾನದವರು ಅಲ್ಲ. ಅದೇ ಕನ್ನಡಿಗರ ವಿಶೇಷ. ಸೊ ಆ ಹಿನ್ನೆಲೆಯಲ್ಲಿ ದಯಮಾಡಿ ಉತ್ತರ ಭಾರತದಲ್ಲಿ ಅಥವಾ ದೆಹಲಿಯಲ್ಲಿ ಈ ಹಾಲು ಮಾರಾಟಕ್ಕೆ, ನಂದಿನಿ ಹಾಲು ಪ್ರಾಡಕ್ಟ್ಗಳ ಮಾರಾಟಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಅಮೂಲ್ ಇಲ್ಲಿ ಯಥೇಚ್ಛವಾಗಿ ಮಾರಾಟ ಆಗುತ್ತೆ. ಕಾಂಪಿಟೇಷನ್ ಅನ್ನ ಶುರು ಮಾಡಿಕೊಂಡು ಇಲ್ಲಿ ಮಾರಾಟವನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ನೀವು ಅದೇ ಹಾಲನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದಾದ್ರೆ ಹಾಗಾದ್ರೆ ಕರ್ನಾಟಕದ ಜನ ಇಲ್ಲಿ ಯಾಕೆ ಅಮೂಲ್ ಸೇರಿದಂತೆ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಮಾರಾಟಕ್ಕೆ ಅವಕಾಶ ಕೊಡಬೇಕು? ಸೊ ಇಂಥದ್ದೊಂದು ಪ್ರಶ್ನೆಯನ್ನ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ, ಉತ್ತರ ಭಾರತೀಯರೇ ಸೃಷ್ಟಿ ಮಾಡ್ತಾ ಇದ್ದೀರಿ. ಅಥವಾ ಉತ್ತರ ಭಾರತದ ಏನು ಹಾಲು ಒಕ್ಕೂಟ ವ್ಯವಸ್ಥೆ ಇದೆ, ಆ ಒಕ್ಕೂಟ ವ್ಯವಸ್ಥೆಯ ಏನು ಪದಾಧಿಕಾರಿಗಳಿದ್ದೀರಿ ಅಥವಾ ಅಧಿಕಾರಿಗಳಿದ್ದೀರಿ, ನೀವೇ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಅದಕ್ಕೆ ಅವಕಾಶ ಕೊಡದೆ ಸುಸೂತ್ರವಾಗಿ ಅಲ್ಲಿ ನಂದಿನಿ ಹಾಲು ಮಾರಾಟ ಆಗ್ಲಿಕ್ಕೆ ಅವಕಾಶವನ್ನ ನೀವು ಮಾಡಿಕೊಡ್ಬೇಕು. ಒಂದು ವೇಳೆ ಮಾಡಿಕೊಡದೆ ಹೋದ್ರೆ ಅದರ ಪರಿಣಾಮವನ್ನ ನೀವೇ ಎದುರಿಸಬೇಕಾಗುತ್ತೆ. ಕನ್ನಡಿಗರು ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ಕೋಣ. ನಮಸ್ಕಾರ.